ಮೊದಲನೇದಾಗಿ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಿಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಇಲ್ಲಿ ಈ ಒಂದು ನಮ್ಮ ರೀಚಲ್ ಸರ್ವಿಸ್ ಉದ್ಘಾಟನೆ ಹಾಗೂ ನನ್ನ ಈ ಅಭಿವಂದನಾ ಕಾರ್ಯಕ್ರಮಕ್ಕೆ ನಡೆದಿದ್ದೀರಾ. ಮೊದಲನೆಯದಾಗಿ ಈ ಪ್ರಶಸ್ತಿ ನನಗೆ ಲಭಿಸಿದಂಥ ಸಂದರ್ಭದಲ್ಲಿ ನಾನು ನನ್ನ ತಂದೆಗೆ ಕಾಲ್ ಮಾಡಿ ಫಸ್ಟ್ ವಿಷಯವನ್ನು ತಿಳಿಸಿದೆ, ಈ ಥರ ನನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿ. ನಾನು ಅವರಿಗೆ ಒಂದು ಮಾತು ಹೇಳಿದೆ, ಅಪ್ಪ ಈ ಪ್ರಶಸ್ತಿ ಏನಿದೆ ಅದು ನಿಮಗೆ ಸಲ್ಲುತ್ತೆ, ನನಗಲ್ಲ ನಿಮಗೆ. ಯಾಕಂತ ಹೇಳಿದರೆ ಫಾದರ್ ಈಗ ಕೆಲವು ಕ್ಷಣದ ಮುಂಚೆ ಮಾತಾಡಿದರು, ಹೇಳಿದರು ಒಂದು ಮಾತು, ಹೆಣ್ಣು ಮಕ್ಕಳು ಸಮಾಜದಲ್ಲಿ ಸಾಧನೆ ಮಾಡುವುದು ತುಂಬ ಅಪರೂಪ ಅಂತ ಹೇಳಿ. ಪ್ರತ್ಯೇಕವಾಗಿ ನಾನು ಈ ಒಂದು ಕ್ಷೇತ್ರದಿಂದ ಇವತ್ತು ಸಮಾಜದಲ್ಲಿ ಕೇವಲ ನನ್ನ ಸೇವೆ ಇಲ್ಲಿ ಮಂಗಳೂರಲ್ಲಿ ಮಾತ್ರ ಸೀಮಿತವಾಗದೆ ಕರ್ನಾಟಕದ ಇತರ ಜಾಗಗಳಲ್ಲಿ ಕೂಡ ನನ್ನ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅಂತ ಕಾರಣ ಅಂತ ಹೇಳಿದರೆ ನನ್ನ ತಂದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನನ್ನ ಮುಂದಿನ ಕಲಿಕೆ ಏನಂತ ಒಂದು ಪ್ರಶ್ನೆ ನನ್ನಲ್ಲಿ ಎದ್ದಾಗ ಅವರು ಹೇಳಿದರು, ನೀನು BSW ಎಂಬ ಪದವಿಯನ್ನು ಮಾಡು ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ನನ್ನ ಕುಟುಂಬದ ಇತರ ಸದಸ್ಯರು, ಏನಪ್ಪ ನೀನು ಹೆಣ್ಣು ಮಗಳನ್ನು ಸಮಾಜ ಸೇವೆಗೆ ಕಲಿಸ್ತಾ ಇದ್ದಿ, ಏನಂತ ಅಂದ್ಕೊಂಡಿದ್ಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಆವಾಗ ನನ್ನ ತಂದೆ ಹೇಳಿದ ಒಂದೇ ಒಂದು ಮಾತು, ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ, ಅವಳು ಖಂಡಿತವಾಗಿ ಅದನ್ನು ಸಾಧಿಸ್ತಾಳಂತ ಹೇಳಿ. ನನ್ನ ಹಲವಾರು ಸಂದರ್ಭದಲ್ಲಿ ನಾನು ನನ್ನ ಕಲಿಕೆಯಲ್ಲಾಗಿರ್ಬೋದು, ಸಮಾಜ ಕ್ಷೇತ್ರದಲ್ಲಿ ಮುಂದುವರೆದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲಿ ನನ್ನನ್ನು ಅವರು ಪ್ರೋತ್ಸಾಹಿಸಿದ್ದಾರೆ. ನಾನು ಅಪ್ಪನ ಹತ್ರ ಈ ಒಂದು ರೀಚಲ್ ಚಾರಿಟೇಬಲ್ ಟ್ರಸ್ಟನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಮಾತು ಬಂದು ಹೇಳಿದೆ, ಅಪ್ಪ ಈ ಥರ ನಾನೊಂದು ಸೋಷಿಯಲ್ ಸರ್ವಿಸ್ ಸೆಂಟರನ್ನು ಚಾರಿಟೇಬಲ್ ಟ್ರಸ್ಟನ್ನು ನಾನು ಪ್ರಾರಂಭಿಸಬೇಕಂತ ಇದ್ದೇನೆ. ಅವರು ಒಂದೇ ಹೇಳಿದ ಮಾತು, ನಿನಗೆ ಏನು ಮಾಡಬೇಕಂತ ಅನಿಸುತ್ತೆ ನೀನು ಮಾಡು, ನನ್ನ ಬೆಂಬಲ ನಿನಗಿದೆ ಅಂತ ಹೇಳಿ. ನಾನು ಈ ಒಂದು ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಹೆಣ್ಣು ಮಗುವಾಗಿ ನಾನು ಇವತ್ತು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿದರೆ ಅಷ್ಟೊಂದು ಸುಲಭದ ದಾರಿ ಅಲ್ಲ ನಂದು. ಪ್ರತ್ಯೇಕವಾಗಿ ನನ್ನ ತಂದೆಗೆ ತುಂಬ ಮಂದಿ ಪ್ರಶ್ನಿಸಿದ್ದಿದ್ದೆ, ಏನಪ್ಪ ನಿನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ಈ ಥರ ಬಿಟ್ಟಿದ್ಯಾ, ಫ್ರೀಯಾಗಿ ಬಿಟ್ಟಿದ್ಯಾ ಅಂತ ಹೇಳಿ. ಅವರು ತುಂಬ ಮಂದಿ ಹತ್ರ ನನ್ನ ಬಗ್ಗೆ ಹೇಳಿದ್ದಾರೆ, ನನ್ನ ಮಗಳು ಇನ್ನೂ ಮದುವೆ ಆಗಿಲ್ಲ, ಯಾವ ರೀತಿ ಅವಳನ್ನು ಫೇಸ್ ಮಾಡೋದಂತ ಹೇಳಿ. ಅಪ್ಪನಿಗೆ ನಾನು ಇಷ್ಟೇ ಹೇಳಿದೆ, ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇದೆ, ಅವಳು ಏನು ಮಾಡ್ತಾಳೆ ಎನ್ನುವ ಕೆಲಸದ ಮೇಲೆ ನಿನಗೆ ನಂಬಿಕೆ ಇದೆ ಅಂತ ಹೇಳಿ. ನಾನು ನೆನೆಸ್ತೇನೆ ಅಪ್ಪನಿಗೆ ನಾನು ನನ್ನ ಜೀವನದ ದಾರಿ ಏನು, ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದೇನೆ, ಇನ್ನು ಮುಂದೆನೂ ತೋರಿಸಿಕೊಡ್ತೇನೆ. ಎಂದಿಗೂ ಅವರು ನನ್ನ ಮೇಲೆ ಇಟ್ಟಂಥ ನಂಬಿಕೆಯನ್ನು ಮುಂದುವರಿಸ್ತೇನೆ. ಸೊ ಮೊದಲನೇದಾಗಿ ಈ ಪ್ರಶಸ್ತಿಯನ್ನು ನನ್ನ ತಂದೆಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಯಾಕಂತ ಹೇಳಿದರೆ ನನಗೆ ಬೆನ್ನೆಲುಬಾಗಿ ನಿಂತವರು ಅವರು. ಸೆಕೆಂಡ್ ಆಗಿ ನನ್ನ ಅಮ್ಮ. ನಾನಿವತ್ತು ತುಂಬ ಮಂದಿ ಹೇಳಿದರು, ತುಂಬ ಡಿಗ್ರಿ ಮಾಡಿದ್ಯಾ, ನಿನ್ನ ಹತ್ರ ತುಂಬ ಡಿಗ್ರಿ ಇದೆ ಅಂತ. ನನ್ನ ಹತ್ರ 3 ಮಾಸ್ಟರ್ಸ್ ಡಿಗ್ರಿ ಇದೆ. ನಾನು ಸ್ಟಡೀಸ್ ಕಂಟಿನ್ಯೂ ಮಾಡ್ತಾ ಹೋದೆ ನನ್ನ ಕೆಲಸದೊಂದಿಗೆ. ನಾನು ಪ್ರತಿಯೊಂದು ಕಲಿಕೆಯ ವಿಷಯದಲ್ಲಿ ನಿರ್ಧಾರ ತಗೊಂಡಂಥ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತದ್ದು ನನ್ನ ಅಮ್ಮ. ಅವರ ಪ್ರೋತ್ಸಾಹ, ಅವರು ನೀಡಿದಂಥ ಪ್ರತಿಯೊಂದು ಕ್ಷಣದಲ್ಲಿಯೂ ಅವರು ನನಗೆ ಬೆನ್ನೆಲುಬಾಗಿದ್ದರು. ಸೊ ಈ ಪ್ರಶಸ್ತಿಯನ್ನು ನಾನು ಅವರಿಗೂ ಕೂಡ ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಮಮ್ಮಿ. ಸ್ಪೆಷಲಿ ಇವತ್ತು ನನ್ನ ತಂಗಿ ಮತ್ತು ತಮ್ಮ ಇಲ್ಲಿ ಇಲ್ಲ, ಅವರನ್ನು ನೆನಪಿಸ್ಕೊಳ್ತೇನೆ. ನಾನು ಮಾಡಿದಂಥ ಪ್ರತಿಯೊಂದು ಕೆಲಸದಲ್ಲಿ ಅವರ ಸಪೋರ್ಟ್ ನನಗಿದೆ. ಇವತ್ತು ನಾನು ಏನೋ ಒಂದು ನಿರ್ಧಾರ ತಗೊಳ್ತೇನೆ ಅಂತ ಹೇಳಿ ನನ್ನ ಜೊತೆಯಲ್ಲಿ ಅವರು ಇದ್ದಾರೆ ಎನ್ನುವ ನಂಬಿಕೆ ನನಗಿದೆ. ಅವರನ್ನು ಪ್ರೋತ್ಸಾಹದಿಂದ ನಾನು ಇವತ್ತು ಏನನ್ನು ಸಾಧಿಸಿದ್ದೇನೆ ಅದೆಲ್ಲನೂ ಅವರಿಗೆ ಸಲ್ಲಿಸುತ್ತೆ. ಹಾಗೂ ಪ್ರತ್ಯೇಕವಾಗಿ ನನ್ನ ಕುಟುಂಬ, ನನಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಅನೌನ್ಸ್ಮೆಂಟ್ ಆದದ್ದೇ ಸಾಯಂಕಾಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತು. ಆ ಒಂದು ಸಮಾರಂಭಕ್ಕೆ ನನ್ನ ಅಪ್ಪನ ಅಣ್ಣ ಹಾಗೂ ಅವರ ತಮ್ಮ ನನ್ನ ಕುಟುಂಬದ ಸದಸ್ಯರನ್ನು ರೆಪ್ರೆಸೆಂಟೇಟಿವ್ ಮಾಡಿ ಅಲ್ಲಿ ಬಂದಿದ್ದರು, ನನಗೆ ಬೆನ್ನೆಲುಬಾಗಿ ನಿಂತರು. ಸೊ ಥ್ಯಾಂಕ್ ಯು ನನ್ನ ಅಂಕಲ್ ಮತ್ತು ಆಂಟಿ ಅವರಿಗೆ. ಯಾರ ಹೆಸರು ನಾನು ಮೆನ್ಷನ್ ಮಾಡಲ್ಲ ಇಲ್ಲಿ, ನನ್ನ ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ನನ್ನ ಕಸಿನ್ಸ್ ಎಲ್ರಿಗೂ ಹಾಗೂ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಸೊ ಇವತ್ತು ಸಮಾಜ ಸೇವೆ ಅಂತ ಹೇಳಿದರೆ ಒಂದು ಕೆಲವರು ನೋಡುವ ದೃಷ್ಟಿಯೇ ಬೇರೆ ಇದೆ, ಏನಪ್ಪ ಸಮಾಜ ಸೇವೆ ಅಂತ ಹೇಳಿ. ನನ್ನ
ಶಿಕ್ಷಣವನ್ನು ನಾನು ಮಾಡಿರೋದಂತ ಸಂಸ್ಥೆ ಆಗಿರ್ಬೋದು, ಸ್ಕೂಲ್ ಆಫ್ ಸೋಷಲ್ ವರ್ಕ್ ರೋಶ್ನಿ ನಿಲಯ. ನನ್ನ ಡೀನ್ ಆಗಿದ್ದಂತಹ ಪ್ರಕಾಶ್ ತೆರಿಯನ್ ಸರ್ ಅವರು ಇಲ್ಲಿದ್ದಾರೆ. ಸೊ ಥ್ಯಾಂಕ್ ಯು ಸರ್ ಫಾರ್ ಮೋಲ್ಡಿಂಗ್ ಮೀ ಟುಡೇ ವಾಟ್ ಐ ಆಮ್. ನನ್ನ ಕಲಿಕೆಯ ಸಂದರ್ಭದಲ್ಲಿ ನನಗೆ ಒಳ್ಳೆಯ ಮಾರ್ಗದರ್ಶನ ನೀಡಿ, ಆ ಒಂದು ಸಂದರ್ಭದಲ್ಲಿ ನನಗೆ ಈ ಥರ ಮಾಡಿದರೆ ಈ ಥರ ಒಂದು ಜೀವನದ ಗುರಿಯನ್ನು ಸಾಧಿಸ್ಬೋದು ಅಂತ ಹೇಳಿ ನನ್ನ ಸಂಸ್ಥೆಯಿಂದ ನಾನು ಕಲಿತೆ. ಸ್ಕೂಲ್ ಆಫ್ ಸೋಷಲ್ ವರ್ಕ್ ರೋಶ್ನಿ ನಿಲಯ ಯಾವತ್ತೂ ನಾನು ಅಭಾರಿಯಾಗಿದ್ದೇನೆ. ಹಾಗೂ ನನ್ನ ಚರ್ಚ್, ಇವತ್ತು ನಾನಿಲ್ಲಿ ಬಂದು ಮಾತಾಡ್ತೇನೆ ಅಂತ ಹೇಳಿದರೆ ಈ ಥರ ಬಂದು ಮಾತಾಡಲಿಕ್ಕೆ ಕಾರಣವಾದಂಥ ಸಂಸ್ಥೆ ಇರ್ಬೋದು YCS YSM. ನಾನು ಈ ಸಂದರ್ಭದಲ್ಲಿ ಫಾದರ್ ರಾನಿ ನನ್ನ ಗುರು ಅವರನ್ನು ನೆನಪಿಸ್ತೇನೆ. ಅವರು ನನಗೆ ನೀಡಿದಂತಹ ಮಾರ್ಗದರ್ಶನ ಪ್ರೋತ್ಸಾಹದಿಂದ ನಾನಿವತ್ತು ಇಷ್ಟು ಧೈರ್ಯವಾಗಿ ಇಲ್ಲಿ ಈ ಜಾಗದಲ್ಲಿ ನಿಂತು ಮಾತಾಡ್ತೇನೆ ಅಂತ ಹೇಳಿದ ಅದಕ್ಕೆ ಕಾರಣ ಅವರು. ಸೊ ನನ್ನ ಜೀವನದಲ್ಲಿ ಯಾರೆಲ್ಲ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಪ್ರತ್ಯೇಕವಾಗಿ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಬೆಂಗಳೂರಿನ ಸೆಂಟ್ ಜೋಸೆಫ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ನನ್ನ ಮುಖ್ಯಸ್ಥರನ್ನು ನಾನು ನೆನಪಿಸ್ತೇನೆ. ಅವರು ಮಾಡಿದಂತಹ ಪ್ರೋತ್ಸಾಹಕ್ಕೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿರುತ್ತೇನೆ. ಇನ್ನು ಮುಂದೆನೂ ಹಲವಾರು ಯೋಜನೆಗಳಿವೆ. ನನ್ನದು ರೀಚಲ್ ಚಾರಿಟೇಬಲ್ ಟ್ರಸ್ಟಿನ ಮುಖಾಂತರ ಹಲವಾರು ಸೇವೆಗಳನ್ನು ಮಾಡಬೇಕನ್ನುವ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ಕೇಳುವುದು ನಿಮ್ಮ ಸಹಕಾರ ಹಾಗೂ ನಿಮ್ಮ ಪ್ರಾರ್ಥನೆಯ ಬೆಂಬಲವನ್ನು ನನಗೆ ನೀಡಿ, ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ನಾನು ಸಮಾಜಕ್ಕೆ ನೀಡುತ್ತೇನೆ. ಹಾಗೂ ನನ್ನ ಒಂದು ಕರೆಯೋಲೆ, ಯಾರು ಯಾವತ್ತೂ ಹೆಣ್ಣು ಮಕ್ಕಳನ್ನು ಆಗಲ್ಲ ಅನ್ನೋ ಪ್ರಶ್ನೆಯನ್ನು ಹೇಳಬೇಡಿ. ಯಾಕಂತ ಹೇಳಿದರೆ ಹೆಣ್ಣು ಮನಸ್ಸು ಮಾಡಿದರೆ ಏನನ್ನೂ ಸಾಧಿಸ್ತಾಳೆ. ಇವತ್ತು ನಾನು ಈ ಸಾಧನೆ ಮಾಡಿದ್ದೇನೆ ಅಂತ ಹೇಳಿದರೆ ನನ್ನಂತ ಇರುವಂಥ ಹೆಣ್ಮಕ್ಳು ತುಂಬ ಮಂದಿ ಇಲ್ಲಿದ್ದಾರೆ. ಸೊ ಅವರು ಕೂಡ ಈ ರೀತಿಯ ಪ್ರಶಸ್ತಿ ಒಂದು ಕೇವಲ ಹೆಸರಾಗಿರ್ಬೋದು. ಆ ಪ್ರಶಸ್ತಿ ಯಾಕೆ ದೊರಕಿದೆ, ಅದರ ಉದ್ದೇಶ, ಆ ಪ್ರಶಸ್ತಿಯಿಂದ ಇನ್ನೂ ಮುಂದೆ ನಾವು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಅನ್ನುವ ಒಂದು ನಿರ್ಧಾರವನ್ನು ನಾವು ಇಲ್ಲಿ ತಗೊಳ್ಬೋದು. ಸೊ ನಾನು ಈ ಒಂದು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದಂಥ, ನನಗೆ ಧೈರ್ಯ ತುಂಬಿದಂಥ ಪ್ರತಿಯೊಬ್ಬರನ್ನು ನೆನಪಿಸುತ್ತಾ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.